ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಹಟ್ಟಿಯಲ್ಲಿ ಈಗ ಬಿರುಗಾಳಿಯೇ ಎದ್ದಿದೆ. ವಿದ್ಯಾಳ ಹಣವನ್ನು ರೌಡಿಗಳಿಂದ ಭದ್ರ ಸಾಹಸ ಮಾಡಿ ಕಾಪಾಡಿದ್ದನ್ನು ಯಾರೋ ವಿಡಿಯೋ ಮಾಡಿ ಇಂಟರ್ನೆಟ್ನಲ್ಲಿ ಹರಿಬಿಟ್ಟಿದ್ದಾರೆ. ಅದು ವೈರಲ್ ಆಗುತ್ತಿದ್ದಂತೆ ಹಟ್ಟಿಯವರೆಲ್ಲ ಭದ್ರನಿಗೆ ವಿದ್ಯಾಳ ಮೇಲೆ ಇನ್ನೂ ಪ್ರೀತಿ ಇದೆ, ಅವರಿಬ್ಬರು ಒಂದಾಗುತ್ತಾರೆ ಎಂದು ಕನಸು ಕಾಣುತ್ತಿರುತ್ತಾರೆ. ಆದರೆ ಭದ್ರನ ಮನಸ್ಸಿನಲ್ಲಿ ಇರುವುದು ಬೇರೆ. ಮನೆಗೆ ಬಂದ ಭದ್ರನಿಗೆ ಅಜ್ಜಿ ಮತ್ತು ಶಿವರಾಮೇಗೌಡರು ಬುದ್ಧಿ ಹೇಳಲು ಪ್ರಯತ್ನಿಸುತ್ತಾರೆ. ವಿದ್ಯಾಳ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ, ಈಗಲಾದರೂ ಹಠ ಬಿಟ್ಟು ಒಂದಾಗು ಎನ್ನುತ್ತಾರೆ. ಆದರೆ ಭದ್ರ ಮಾತು ಕೆಂಡಾಮಂಡಲವಾಗುತ್ತಾನೆ. ಅವಳಿಗೂ ನನಗೂ ಸಂಬಂಧವೇ ಇಲ್ಲದಿರುವಾಗ ಆ ಮಗುವಿಗೆ ನಾನೇ ಅಪ್ಪನಾಗಲಿ ಎಂದು ನನ್ನ ಹೆಂಡತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾನೆ. ಇದನ್ನು ಕೇಳಿ ಅಜ್ಜಿ ಸಿಟ್ಟಿನಿಂದ ಭದ್ರನಿಗೆ ಎಚ್ಚರಿಕೆ ನೀಡ್ತಾರೆ. ಆದರೆ ಭದ್ರ ಮಾತ್ರ ನಾನು ಅವಳ ಜೊತೆ ಬದುಕಲು ಸಾಧ್ಯವೇ ಇಲ್ಲ, ಅವಳಿಗೆ ಡೈವರ್ಸ್ ಕೊಡುತ್ತಿದ್ದೇನೆ ಎಂದು ಪಟ್ಟು ಹಿಡಿದು ಲಾಯರ್ ಮೂಲಕ ನೋಟಿಸ್ ಕಳಿಸುತ್ತಾನೆ. ಇತ್ತ ವಿದ್ಯಾ ತನ್ನ ನೋವನ್ನೆಲ್ಲ ನುಂಗಿ ತನ್ನ ತಾಯಿಯ ಆಸೆಯಂತೆ ಡಾಕ್ಟರ್ ಆಗಲು ಕಾಲೇಜಿಗೆ ಹೊರಡಲು ಸಿದ್ಧಳಾಗ್ತಾಳೆ. ಕ್ವಾಟ್ಲೆ ಅಣ್ಣ ಆಟೋ ತಂದು ನಿಲ್ಲಿಸಿ, ಅತ್ತಿಗೆಮ್ಮ ನೀವು ಈ ಸ್ಥಿತಿಯಲ್ಲಿ ಬಸ್ಸಲ್ಲಿ ಹೋಗುವುದು ಬೇಡ ಎಂದು ಅಕ್ಕರೆಯಿಂದ ಹೇಳ್ತಾನೆ. ವಿದ್ಯಾ ಕಾಲೇಜಿಗೆ ಹೆಜ್ಜೆ ಹಾಕುವಷ್ಟರಲ್ಲಿ ಪೋಸ್ಟ್ಮ್ಯಾನ್ ಬಂದು ಡೈವರ್ಸ್ ನೋಟಿಸ್ ಕೈಗಿಡುತ್ತಾನೆ. ಅದನ್ನು ಓದಿದ ವಿದ್ಯಾಳ ಕಣ್ಣಲ್ಲಿ ಒಂದು ಕ್ಷಣ ನೀರು ಬಂದರೂ ಮರುಕ್ಷಣವೇ ಅವಳು ಜ್ವಾಲೆಯಾಗ್ತಾಳೆ. ನನ್ನನ್ನು ದೂಷಿಸಿದರೆ ನಾನು ಸಹಿಸುತ್ತಿದ್ದೆ, ಆದರೆ ನನ್ನ ಮಗುವಿನ ಅಸ್ತಿತ್ವವನ್ನೇ ಪ್ರಶ್ನಿಸಿ ಶೀಲಂಕೆ ಕಳಂಕ ಹಚ್ಚಿದವರ ಜೊತೆ ನಾನು ಒಂದು ನಿಮಿಷವೂ ಬಾಳಲಾರೆ ಎಂದು ಗಟ್ಟಿಯಾಗಿ ನಿರ್ಧರಿಸುತ್ತಾಳೆ. ಮನೆಯವರೆಲ್ಲ ಬೇಡ ವಿದ್ಯಾ ಎಂದು ತಡೆದರೂ ಕೇಳದೆ ಆ ಡೈವರ್ಸ್ ಪೇಪರ್ ಮೇಲೆ ದೃಢವಾಗಿ ಸಹಿ ಹಾಕ್ತಾಳೆ. ತನ್ನ ಸ್ವಾಭಿಮಾನ ಮತ್ತು ಮಗುವಿನ ಗೌರವಕ್ಕಾಗಿ ವಿದ್ಯಾ ತನ್ನ ಹೊಸ ಬದುಕಿನ ಅಧ್ಯಾಯವನ್ನು ಇಂದಿನಿಂದ ಶುರು ಮಾಡುತ್ತಾಳೆ. ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.